ಗಲಾಟೆಗಳು ಮಾಡ್ತಾ ಇದ್ರು. ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ ಮೇಲೆ ಇವರಿಗೆ 6 ತಿಂಗಳು ಬೇಕಾಯಿತು ಅವನ ಅಪ್ಪನನ್ನು ಪಕ್ಷದಿಂದ ತೆಗಿಲಿಕ್ಕೆ. ಈ ಜಗನ್ ನಿವಾಸ್ ರಾವನ್ನು ಅಥವಾ ಕೃಷ್ಣರಾವನ್ನು ಅಥವಾ ಅವನ ಅಮ್ಮನನ್ನು ಎಲ್ಲಿಯಾದ್ರೂ ಸಾಮಾಜಿಕವಾಗಿ ಎಲ್ಲಿಯಾದ್ರೂ ಸಂಘ ಸಂಸ್ಥೆಗಳಲ್ಲಿ ಅವನಿಗೆ ಹುದ್ದೆ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಅಲ್ಲೇ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಅಷ್ಟು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದು. ರಾಜಕೀಯ ಬಣ್ಣ ಕೊಡುವಂತದ್ದು ಯಾವುದೂ ಇಲ್ಲ. ಲಾಸ್ಟ್ ಟೈಮ್ ಇವರು ನಮಿತನ ಹತ್ರ ನಿಂತ್ಕೊಂಡದ್ದು ಮುಸ್ಲಿಂ ಸಮಾಜ. ಇಲ್ಲಿ ಇಷ್ಟು ಹಿಂದೂ ಸಂಘಟನೆಗಳಿದೆ, ಯಾರೂ ಮಾತಾಡುದಿಲ್ಲ, ಯಾರಿಗೂ ಅಗತ್ಯ ಇಲ್ಲ, ಏನು ರಾಜಕೀಯ ಬೇಳೆ ಬಯಸ್ಲಿಕ್ಕೆ ಆಗುದಿಲ್ಲ. ಬಡವರು ಬೇರೆ. ಜಗನ್ ನಿವಾಸ್ ರಾವ್ ಒಂದು ತಾಯಿ ಮಗುವಿಗೆ 50 ಲಕ್ಷ ರೂಪಾಯಿ ಡಿಕ್ಲೇರ್ ಮಾಡ್ತಾನಂತಾದ್ರೆ ಈ ಉಳಿದವರಿಗೆಲ್ಲ ಎಷ್ಟು ತಿನ್ನಿಸ್ತಾ ಇರಬಹುದು. ಖಂಡಿತವಾಗಿ ಇವನ ದುಡ್ಡು ನಮ್ಗೆ ಅಗತ್ಯ ಇಲ್ಲ. ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗ್ತದೆ ನಾವು ಅದಕ್ಕೆ ಬದ್ಧರಾಗಿರ್ತೇವೆ. ಮತ್ತೆ ಯಾರ ಬಾಯನ್ನು ಯಾರಿಗೆ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ನೀಚರಿಗೆ ಅಂತೂ ಸಾಧ್ಯನೇ ಇಲ್ಲ. ಇವರು ಸಮಾಜದಲ್ಲಿ ಬದುಕಲಿಕ್ಕೆ ನಾಲಾಯಕರು. ನೆಕ್ಸ್ಟ್ ಏನ್ ಮಾಡ್ತೇವೆ, ಆ ಕ್ರೆಡಲಿಂಗ್ ಸೆರೆಮನಿ ಆದ ಮೇಲೆ, ನಾಮಕರಣ ಆದ ಮೇಲೆ ಏನು ಮಾಡ್ತೇವೆ, ಮುಂದಿನ ದಿನಗಳಲ್ಲಿ ಹೀಗೆ ಪ್ರೆಸ್ ಮಾಡಿಕೊಂಡು ಹೇಳ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಎಲ್ಲಿವರೆಗೆ ಇವಳ ಕುತ್ತಿಗೆಗೆ ತಾಲಿ ಕಟ್ಟುವುದಿಲ್ವಾ ಅಲ್ಲಿವರೆಗೆ ನಾವು ಈ ಹೋರಾಟವನ್ನು ಮಾಡ್ತೇವೆ. ಮತ್ತೆ ಇವಳು ತುಂಬಾ ನೊಂದಿದ್ದಾಳೆ. ಯಾಕೆಂದ್ರೆ ಅವಳು ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅದು ಒಂದು ತಾಯಿಯಾದವಳಿಗೆ, ಒಂದು ಹೆಂಗಸಾದವಳಿಗೆ ಮಾತ್ರ ಸಾಧ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ. ಜೀವನದವಳಿಗೆ ತೊಂದರೆ ಇಲ್ಲ, ಅವಳು ಎಲ್ಲಿಯಾದ್ರೂ ದುಡಿತಾಳೆ, ತಿಂತಾಳೆ. ಇವರು ಜುಜುಬಿ ಎಂಜಲ್ ಕಾಸು ಅವಳಿಗೆ ಅಗತ್ಯ ಇಲ್ಲ. ಮಗು ನೋಡಿ, ಅವಂದೇ ಮಗು ಎಷ್ಟು ಚೆನ್ನಾಗಿದೆ. ಇವಳನ್ನು ನೋಡಿ, ಏನು ಇವಳಿಗೆ ಏನು ಕಮ್ಮಿ ಆಗಿದೆ? ಇವನ್ ಸರ್ಸ ಆಡುವಾಗ ಅವನಿಗೇನು ತೊಂದರೆ ಇರ್ಲಿಲ್ವಾ? ಇವತ್ತು ಬೇಡ ಅಂದ್ರೆ ರೀಸನ್ ಏನಂತ ಬೇಕಲ್ಲ. ಒಂದು ಹುಡುಗಿಯನ್ನು ಮಂಚದವರೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಆದ್ರೆ, ಅಲ್ಲಿವರೆಗೆ ಅವನಿಗೆ ಆಗ್ತದೆ ಅಂತ ಆದ್ರೆ, ಈಗ ಸಂಸಾರ ಮಾಡ್ಲಿಕ್ಕೆ ಏನ್ ತೊಂದರೆ ಅವನಿಗೆ? ಯಾಕೆ ಯಾರು ಮುಖಂಡರು ಮಾತಾಡ್ತಾ ಇಲ್ಲ? ಕಲ್ಲರ್ಕ ಪ್ರಭಾಕರ್ ಭಟ್ರ ಅವರಿಗೆ ಇಷ್ಟು ದೊಡ್ಡ ಭಾಷಣ ಬಿಗಿತಾರೆ, ಸರಿ ಮಾಡ್ಬೋದಿತ್ತಲ್ಲ, ಮಾತಾಡ್ಬೋದಿತ್ತಲ್ಲ. ಮತ್ತೆ ಮೊನ್ನೆ ಅವರ ಪ್ರೆಸ್ ನೋಡಿದೆ, ಸ್ವಾಮಿಗಳೆಲ್ಲ ಹಾಗಾದ್ರೆ ಸ್ವಾಮಿಗಳಿಗೆ ಇಲ್ಲಿ ಮರ್ಯಾದೆ ಇಲ್ವಾ? ಸಂಘಟನೆಯವರು ಮಾತಾಡಿದ್ರಂತೆ, ಅವರಿಗೂ ಮರ್ಯಾದೆ ಇಲ್ವಾ? ಬಿಜೆಪಿಯಲ್ಲಿ ಆಗ್ಲಿ ಅಥವಾ ಇತರ ಪಕ್ಷಗಳಲ್ಲಿ ಇಷ್ಟು ಜನ ಲೀಡರ್ಸ್ ಇದ್ದಾರೆ, ಯಾರು ಯಾಕೆ ಏನು ಮಾತಾಡ್ತಾ ಇಲ್ಲ? ಹಾಗಾಗಿ ನಾನು ಪತ್ರಿಕಾ ಮಾಧ್ಯಮದವರ ಹತ್ರ ಇಷ್ಟೇ ಕೇಳ್ಕೊಳ್ಳೋದು, ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ. ತುಳುನಾಡಿನ ಜನತೆ ಹತ್ರ ಇಷ್ಟೇ ಕೇಳೋದು, ನಮಗೆ ಜಾತಿ ಧರ್ಮ ಯಾವುದು ಬೇಡ, ಎಲ್ಲ ನೋಡಿ ಆಯ್ತು. ಎಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ, ಎಲೆಕ್ಷನ್ಗೆ ಮಾತ್ರ ಸೀಮಿತ, ರಾಜಕೀಯ ಮಾಡಲಿಕ್ಕೆ ಮಾತ್ರ ಈ ಧರ್ಮ ಜಾತಿ ಸೀಮಿತ ಆಗಿರುವಂಥದ್ದು. ನಮಿತನೊಟ್ಟಿಗೆ ಅವರ ಸಮುದಾಯದವರು, ಈ ಊರಿನವರು ಯಾಕೆ ಬರ್ತಾ ಇಲ್ಲ? ಮೊನ್ನೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಇವರಿಗೆ 50 ಲಕ್ಷ ತಕೊಳ್ಳುವ, ಸುಮ್ಮನೆ ಇರುವ ಅಂತ. ನಮಿತನಿಗೂ ಒಂದು ಫ್ಯೂಚರ್ ಇದೆ. ಅವಳು ನಾಳೆ ದಿನ ಒಂದು ವೇಳೆ ಇವನಿಟಿಗೆ ಸರಿ ಹೋಗ್ಲಿಲ್ಲ ಅಂತಂದ್ರೆ, ಈಗ ಎಷ್ಟೋ ಜನ ಡಿವೋರ್ಸ್ ಆಗ್ತಾರೆ, ಮತ್ತೆ ಮದುವೆ ಆಗ್ತಾರೆ, ಮತ್ತೆ ಸಂಸಾರ ಮಾಡ್ತಾರೆ. ಅವಳಿಗೂ ಒಂದು ಫ್ಯೂಚರ್ ಇದೆ. ಇವನು ಈ ಕಡೆ ಮದುವೆ ಆಗುದಿಲ್ಲ ಹೇಳೋದು, ಈ ಕಡೆ ಹಣದ ಆಮಿಷ ತೋರಿಸುವುದು. ಹಣದ ಆಮಿಷ ಇರ್ಬೇಕಂತಾದ್ರೆ ಆ ದಿನ 8 ಲಕ್ಷ ಕೊಡ್ತೇನೆ, ದುಡ್ಡು ಕೇಳಿದಷ್ಟು ಕೊಡ್ತೇವೆ ಅಂತ ಹೇಳುವಾಗ ಇವರೆಲ್ಲ ಒಪ್ಕೊಳ್ಬೇಕಿತ್ತು. ಇವ್ರದ್ದು ಏನು ಬೇಡ, ಆಸ್ತಿ ಬೇಡ, ಪಾಸ್ತಿ ಬೇಡ, ಏನು ಬೇಡ. ಅವನು ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಲಿ, ಕಾನೂನಾತ್ಮಕವಾಗಿ ಏನ್ ನ್ಯಾಯ ಕೊಡಿಸ್ಬೇಕು ಅದು ಕೋರ್ಟ್ ಕೊಡ್ತದೆ. ಒಂದು ಹುಡುಗ, ಅವನ ಫ್ಯಾಮಿಲಿಯಲ್ಲಿ ಇರುವುದು ಬರೀ 4 ಜನ. 4 ಜನರನ್ನು ಬಗ್ಗಿಸ್ಲಿಕ್ಕೆ ಈ ಸಮಾಜ